ಈ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹತ್ತುತ್ತಾ ಇದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಏನ್ ಮೀಟಿಂಗ್ ಅದು? ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಒಂದು ಕಡೆ ಉಂಟಾಗಿದ್ರೆ ಮತ್ತೊಂದು ಕಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ 11:15 ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಯಾತಕ್ಕಪ್ಪ ಅಂತ ನೋಡಿದ್ರೆ ಪರಿಷತ್ ಚುನಾವಣೆ ಸಂಬಂಧ ಮೀಟಿಂಗ್ ಕರೆದಿದ್ದಾರೆ. ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದ್ದಾವೆ. ಹಲವು ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆ ಬಂದಿದೆ ಅಂತ ಹೇಳಲಾಗಿದೆ. ಟಿಕೆಟ್ಗೆ ಬೇಡಿಕೆ ಇಟ್ಟವರಿಗೆ ಡಿಕೆ ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮತದಾರರನ್ನ ನೋಂದಾಯಿಸಬೇಕು, ಮತದಾರರನ್ನ ಹೆಚ್ಚಾಗಿ ನೋಂದಣಿ ಮಾಡಿಸಿ ಅಂತ ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹತ್ತುತ್ತಾ ಇದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಏನ್ ಮೀಟಿಂಗ್ ಅದು? ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಒಂದು ಕಡೆ ಉಂಟಾಗಿದ್ರೆ ಮತ್ತೊಂದು ಕಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ 11:15 ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಯಾತಕ್ಕಪ್ಪ ಅಂತ ನೋಡಿದ್ರೆ ಪರಿಷತ್ ಚುನಾವಣೆ ಸಂಬಂಧ ಮೀಟಿಂಗ್ ಕರೆದಿದ್ದಾರೆ. ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದ್ದಾವೆ. ಹಲವು ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆ ಬಂದಿದೆ ಅಂತ ಹೇಳಲಾಗಿದೆ. ಟಿಕೆಟ್ಗೆ ಬೇಡಿಕೆ ಇಟ್ಟವರಿಗೆ ಡಿಕೆ ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮತದಾರರನ್ನ ನೋಂದಾಯಿಸಬೇಕು, ಮತದಾರರನ್ನ ಹೆಚ್ಚಾಗಿ ನೋಂದಣಿ ಮಾಡಿಸಿ ಅಂತ ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹತ್ತುತ್ತಾ ಇದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಏನ್ ಮೀಟಿಂಗ್ ಅದು? ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಒಂದು ಕಡೆ ಉಂಟಾಗಿದ್ರೆ ಮತ್ತೊಂದು ಕಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ 11:15 ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಯಾತಕ್ಕಪ್ಪ ಅಂತ ನೋಡಿದ್ರೆ ಪರಿಷತ್ ಚುನಾವಣೆ ಸಂಬಂಧ ಮೀಟಿಂಗ್ ಕರೆದಿದ್ದಾರೆ. ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದ್ದಾವೆ. ಹಲವು ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆ ಬಂದಿದೆ ಅಂತ ಹೇಳಲಾಗಿದೆ. ಟಿಕೆಟ್ಗೆ ಬೇಡಿಕೆ ಇಟ್ಟವರಿಗೆ ಡಿಕೆ ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮತದಾರರನ್ನ ನೋಂದಾಯಿಸಬೇಕು, ಮತದಾರರನ್ನ ಹೆಚ್ಚಾಗಿ ನೋಂದಣಿ ಮಾಡಿಸಿ ಅಂತ ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹತ್ತುತ್ತಾ ಇದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಏನ್ ಮೀಟಿಂಗ್ ಅದು? ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಒಂದು ಕಡೆ ಉಂಟಾಗಿದ್ರೆ ಮತ್ತೊಂದು ಕಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ 11:15 ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಯಾತಕ್ಕಪ್ಪ ಅಂತ ನೋಡಿದ್ರೆ ಪರಿಷತ್ ಚುನಾವಣೆ ಸಂಬಂಧ ಮೀಟಿಂಗ್ ಕರೆದಿದ್ದಾರೆ. ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದ್ದಾವೆ. ಹಲವು ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆ ಬಂದಿದೆ ಅಂತ ಹೇಳಲಾಗಿದೆ. ಟಿಕೆಟ್ಗೆ ಬೇಡಿಕೆ ಇಟ್ಟವರಿಗೆ ಡಿಕೆ ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮತದಾರರನ್ನ ನೋಂದಾಯಿಸಬೇಕು, ಮತದಾರರನ್ನ ಹೆಚ್ಚಾಗಿ ನೋಂದಣಿ ಮಾಡಿಸಿ ಅಂತ ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಕಡೆ ಈ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹತ್ತುತ್ತಾ ಇದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಏನ್ ಮೀಟಿಂಗ್ ಅದು ಹಾಗಾದ್ರೆ? ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಒಂದು ಕಡೆ ಉಂಟಾಗಿದ್ರೆ ಮತ್ತೊಂದು ಕಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ 11:15 ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಯಾತಕ್ಕಪ್ಪ ಅಂತ ನೋಡಿದ್ರೆ ಪರಿಷತ್ ಚುನಾವಣೆ ಸಂಬಂಧ ಮೀಟಿಂಗ್ ಕರೆದಿದ್ದಾರೆ. ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದ್ದಾವೆ. ಹಲವು ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆ ಬಂದಿದೆ ಅಂತ ಹೇಳಲಾಗಿದೆ. ಟಿಕೆಟ್ಗೆ ಬೇಡಿಕೆ ಇಟ್ಟವರಿಗೆ ಡಿಕೆ ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮತದಾರರನ್ನ ನೋಂದಾಯಿಸಬೇಕು, ಮತದಾರರನ್ನ ಹೆಚ್ಚಾಗಿ ನೋಂದಣಿ ಮಾಡಿಸಿ ಅಂತ ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಡೆ ಈ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹತ್ತುತ್ತಾ ಇದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಏನ್ ಮೀಟಿಂಗ್ ಅದು ಹಾಗಾದ್ರೆ? ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಒಂದು ಕಡೆ ಉಂಟಾಗಿದ್ರೆ ಮತ್ತೊಂದು ಕಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ 11:15 ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಯಾತಕ್ಕಪ್ಪ ಅಂತ ನೋಡಿದ್ರೆ ಪರಿಷತ್ ಚುನಾವಣೆ ಸಂಬಂಧ ಮೀಟಿಂಗ್ ಕರೆದಿದ್ದಾರೆ. ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದ್ದಾವೆ. ಹಲವು ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆ ಬಂದಿದೆ ಅಂತ ಹೇಳಲಾಗಿದೆ. ಟಿಕೆಟ್ಗೆ ಬೇಡಿಕೆ ಇಟ್ಟವರಿಗೆ ಡಿಕೆ ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮತದಾರರನ್ನ ನೋಂದಾಯಿಸಬೇಕು, ಮತದಾರರನ್ನ ಹೆಚ್ಚಾಗಿ ನೋಂದಣಿ ಮಾಡಿಸಿ ಅಂತ ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಡೆ ಈ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹತ್ತುತ್ತಾ ಇದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಏನ್ ಮೀಟಿಂಗ್ ಅದು ಹಾಗಾದ್ರೆ? ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಒಂದು ಕಡೆ ಉಂಟಾಗಿದ್ರೆ ಮತ್ತೊಂದು ಕಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ 11:15 ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಯಾತಕ್ಕಪ್ಪ ಅಂತ ನೋಡಿದ್ರೆ ಪರಿಷತ್ ಚುನಾವಣೆ ಸಂಬಂಧ ಮೀಟಿಂಗ್ ಕರೆದಿದ್ದಾರೆ. ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದ್ದಾವೆ. ಹಲವು ಆಕಾಂಕ್ಷಿಗಳಿಂದ ಟಿಕೆಟ್ಗೆ ಬೇಡಿಕೆ ಬಂದಿದೆ ಅಂತ ಹೇಳಲಾಗಿದೆ.